ನಮಸ್ಕಾರ. ರಾಮಾಯಣ ಮಹಾಭಾರತದ ಬಗ್ಗೆ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ಮಾತನಾಡಿದ್ದಾರೆ. ಕೃಷ್ಣ ಸ್ತ್ರೀಲೋಲ, ರಾಮ ಸ್ತ್ರೀ ದ್ವೇಷಿ, ರಾಮ ಶೂದ್ರ ದ್ವೇಷಿ, ರಾಮಾಯಣವನ್ನ ಬರೆದಿದ್ದು ವಾಲ್ಮೀಕಿ ಅಲ್ವೇ ಅಲ್ಲ, ಈ ರೀತಿ ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ನೀಡ್ತಾನೆ ಬಂದಿದ್ದಾರೆ. ಈಗ BT ಲಲಿತಾ ನಾಯಕ್ ಅವರು ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ವಾ, ಅದು ಚರ್ಚೆಗೆ ಕಾರಣ ಆಗಿದೆ. ರಾಮ ಲಕ್ಷ್ಮಣ ಆದರ್ಶ ವ್ಯಕ್ತಿಗಳಲ್ಲ, ಅವರು ಕ್ರೂರಿಗಳು. ಶೂರ್ಪನಖಿಯ ಮೂಗನ್ನ ಕತ್ತರಿಸಿದಂತಹ ಲಕ್ಷ್ಮಣ, ಸೀತೆಯ ಮೇಲೆ ಅನುಮಾನ ಪಟ್ಟು ಕಾಡಿಗಟ್ಟಿದಂತಹ ಶ್ರೀರಾಮ ಆದರ್ಶ ವ್ಯಕ್ತಿಗಳಲ್ಲ, ಇವರು ಕ್ರೂರಿಗಳು, ಇವರು ಆದರ್ಶ ವ್ಯಕ್ತಿಗಳಾಗುವುದಕ್ಕೆ ಸಾಧ್ಯನೇ ಇಲ್ಲ. ಸೀತೆಯನ್ನ ಅಪಹರಿಸಿದಂತಹ ರಾವಣ ಕೂಡ ಕ್ರೂರಿಯೇ ಅಂತ ಹೇಳಿದ್ದಾರೆ. ಈ ಹೇಳಿಕೆಯ ಬಗ್ಗೆ ವಿದ್ವಾಂಸರಾದ ವಿದ್ವಾನ್ ಜಗದೀಶ ಶರ್ಮಾ ಸಂಪಾ ಅವರು ಮಾತನಾಡಿದ್ದಾರೆ. ಸಾಹಿತ್ಯ ಕೃತಿಗಳು ಒಳಿತು ಕೆಡುಕು ಅನ್ನುವಂತಹ ಕೆಲವೊಂದಿಷ್ಟು ಘಟನೆಗಳನ್ನ ಒಳಗೊಂಡಿರುತ್ತೆ. ಕೊನೆಗೆ ಒಳಿತೇ ಗೆಲ್ಲುತ್ತೆ ಅನ್ನೋದನ್ನ ಸಾಹಿತ್ಯ ಕೃತಿಗಳು ತೋರಿಸುತ್ತೆ. ಒಬ್ಬ ವ್ಯಕ್ತಿ ಆದರ್ಶ ಹೌದೋ ಅಲ್ವೋ ಅನ್ನುವಂಥದ್ದನ್ನ ಆತನ ಸಂಪೂರ್ಣ ಜೀವನವನ್ನ ನೋಡಿ ನಾವು ಗುರುತಿಸಬೇಕೇ ಹೊರತು ಒಂದು ಘಟನೆಯ ಆಧಾರದ ಮೇಲೆ ಆತ ಆದರ್ಶ ವ್ಯಕ್ತಿ ಹೌದೋ ಅಲ್ವೋ ಅನ್ನೋದನ್ನ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಜಗದೀಶ ಶರ್ಮಾ ಸಂಪಾ ಅವರು ಹಂಚಿಕೊಂಡಿದ್ದಾರೆ. ಒಂದು, ನಮ್ಮ ಮಹಾಕಾವ್ಯಗಳನ್ನ ಹೇಗೆ ನೋಡಬೇಕು ಅನ್ನುವ ವಿಷಯ ಇಲ್ಲಿ ಪ್ರಧಾನವಾದದ್ದು. ಅದು ಮಹಾಕಾವ್ಯಗಳು ಅಂತ ಅಲ್ಲ, ಅದು ಪುರಾಣಗಳಿರ್ಲಿ, ಇತಿಹಾಸಗಳಿರ್ಲಿ, ಅಥವಾ ಇವತ್ತು ಹುಟ್ಟಿಕೊಳ್ಳುವ ಒಂದು ಸಾಹಿತ್ಯ ಕೃತಿ ಇರಲಿ. ಒಂದು ಸಾಹಿತ್ಯ ಕೃತಿಯನ್ನ ನೋಡೋದು ಹೇಗೆ ಅನ್ನೋ ವಿಷಯವೇ ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಯಾವುದೇ ಒಂದು ಸಾಹಿತ್ಯ ಕೃತಿ, ಆ ಸಾಹಿತ್ಯ ಕೃತಿಯಲ್ಲಿ ಇರುವ ಎಲ್ಲರೂ ಒಳ್ಳೆಯವರು ಅಂತ ಹೇಳೋದಕ್ಕೆ ಹೊರಡೋದಿಲ್ಲ, ಹಾಗೆ ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಒಬ್ಬ ಕವಿ ಕಲ್ಪಿಸಿದ ಸಾಹಿತ್ಯ ಕೃತಿಯಾಗ್ಲಿ, ಅಥವಾ ಅದು ಇತಿಹಾಸವನ್ನ ನಿರೂಪಿಸಿರೋದಾಗ್ಲಿ, ಅಥವಾ ಮಹಾಕಾವ್ಯ ಪುರಾಣಗಳಾಗ್ಲಿ, ಎಲ್ಲೂ ಕೂಡ ಆ ಕೃತಿಯ ಒಳಗೆ ಇರುವವರೆಲ್ಲರೂ ಒಳ್ಳೆಯವರು ಅಂತ ಆಗೋಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತ ಅಂದ್ರೆ, ಮನುಷ್ಯರೆಲ್ಲರೂ ಒಳ್ಳೆ ಕೆಲಸಗಳನ್ನೇ ಸದಾ ಮಾಡ್ತಾರೆ ಅಂತ ಹಿಂದೂ ಇರ್ಲಿಲ್ಲ, ಇವತ್ತೂ ಇಲ್ಲ, ಮುಂದೂ ಇರೋದಿಲ್ಲ. ಮನುಷ್ಯನಲ್ಲಿ ದುರ್ಗುಣಗಳು ಅನ್ನೋದು ಇರುತ್ತೆ ಅಂತ ಆದಾಗ, ಮನುಷ್ಯನ ಮನೋಭೂಮಿಕೆಯನ್ನ ಇಟ್ಟುಕೊಂಡು, ಅವನ ವರ್ತನೆಗಳನ್ನ ಇಟ್ಟುಕೊಂಡು ರೂಪುಗೊಳ್ಳುವಂತಹ ಯಾವುದೇ ಸಾಹಿತ್ಯವಾದರೂ ಮನುಷ್ಯನ ಒಳಿತು ಕೆಡುಕು ಎರಡನ್ನೂ ದಾಖಲಿಸಬೇಕು ಕೂಡ. ಹಾಗೆ ಮಾಡದೆ ಒಂದು ಕೃತಿ, ಆ ಕೃತಿಯಲ್ಲಿ ಪ್ರವೇಶ ಮಾಡೋರೆಲ್ಲರೂ ಒಳ್ಳೆಯವರು ಅಂತ ಬರೆದ್ರೆ ಅದೊಂದು ಅಸಂಗತವಾದ ವಿಚಾರಧಾರೆ ಆಗತ್ತೆ. ಹಾಗಾಗಿ ಯಾವುದೇ ಕೃತಿಯಲ್ಲಿ ಇರುವಂತೆ ಕೆಟ್ಟವರು ಇರ್ತಾರೆ, ಒಳ್ಳೆಯ ಸನ್ನಿವೇಶಗಳಿರುವಂತೆ ಕೆಟ್ಟ ಸನ್ನಿವೇಶಗಳು ಇರ್ತವೆ. ಇದರ ಆಧಾರದ ಮೇಲೆ ಆ ಕೃತಿ ಸ್ವೀಕಾರಾರ್ಹವಾ ಅಲ್ಲವಾ ಅನ್ನುವ ಅಂಶ ತೀರ್ಮಾನ ಆಗೋದಿಲ್ಲ. ಮತ್ತು ಆ ಕೃತಿಯಲ್ಲಿ ಬರುವ ವ್ಯಕ್ತಿಗಳ ಬದುಕಿನ ಯಾವುದೋ ಒಂದು ಘಟನೆಯನ್ನ ಆಧರಿಸಿ ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ, ಅವನು ಆದರ್ಶವ ಅನಾದರ್ಶವ ಅಂತ ಕೂಡ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಹುಟ್ಟಿಕೊಂಡ, ಅದು ಹಳೆಯ ಮನುಷ್ಯ ಇರ್ಬೋದು, ಹೊಸ ಮನುಷ್ಯ ಇರ್ಬೋದು, ಅಥವಾ ಇನ್ನು ಮುಂದೆ ಬರುವ ಮನುಷ್ಯ ಇರ್ಬೋದು, ಇಡೀ ಬದುಕಿನಲ್ಲಿ ಒಂದೇ ತಪ್ಪು ಮಾಡ್ಲಿಲ್ಲ, ಒಂದೇ ಅಚಾತುರ್ಯ ಮಾಡ್ಲಿಲ್ಲ ಅಂತ, ಅಥವಾ ಅವನ ನಡೆಯಿಂದ ಒಂದೇ ಒಂದು ಕೆಡುಕು ಆಗ್ಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನ ನಡೆಯಿಂದಾಗಿ ಏನೋ ಒಂದು ಆಗ್ಬೋದು, ಯಾರಿಗೋ ನೋವಾಗ್ಬೋದು, ಯಾರಿಗೋ ತಾಪ ಆಗ್ಬೋದು, ಇದೆಲ್ಲವೂ ಆಗ್ಬೋದು. ಆದರೆ ನಿರ್ಣಯ ಹೇಗೆ, ಒಬ್ಬ ಮನುಷ್ಯ ಒಳ್ಳೆಯವನ ಆದರ್ಶವ ಅನಾದರ್ಶವ ಅನ್ನುವ ನಿರ್ಣಯ ಹೇಗೆ ಅಂದ್ರೆ, ಮನುಷ್ಯನ ಒಟ್ಟು ವ್ಯಕ್ತಿತ್ವವನ್ನ ನೋಡಿಯೇ ತೀರ್ಮಾನ ಮಾಡಬೇಕೇ ಹೊರತು ಒಂದು ಘಟನೆಯನ್ನ, ಒಂದು ಸನ್ನಿವೇಶವನ್ನ ಅಲ್ಲ. ಈಗ ಇಲ್ಲಿ ರಾಮ, ಲಕ್ಷ್ಮಣ, ರಾವಣ, ಸೀತೆ ಮತ್ತು ಶೂರ್ಪಣಖಿ 5 ವಿಷಯಗಳನ್ನ ಏನು ಎತ್ತಿದ್ದಾರೆ ಅವರು, ಇವರಿಷ್ಟು ಜನರನ್ನ ಇಟ್ಟುಕೊಂಡು ನೋಡೋದಾದ್ರೆ ರಾಮ ಲಕ್ಷ್ಮಣ ಇಬ್ಬರ ಒಟ್ಟು ಬದುಕೇನು ಮತ್ತು ಶೂರ್ಪಣಖಿ ಮತ್ತು ರಾವಣರ ಒಟ್ಟು ಬದುಕೇನು ಅಂತ ಒಂದು ನೋಡ್ಬೇಕಲ್ಲ, ಅವರು ಒಳ್ಳೆಯವರ ಕೆಟ್ಟವರ ಅಂತ. ಈಗ ಶೂರ್ಪಣಖಿಯ ಮೂಗು ಕತ್ತರಿಸಿದ್ದು ತಪ್ಪು ಅಂತ ಹೇಳುವಾಗ, ಅದಕ್ಕಿಂತ ಮೊದಲು ಶೂರ್ಪಣಖಿ ಏನು ಮಾಡಿದ್ಲು ಅಂತ ಒಂದು ನೋಡ್ಬೇಕಲ್ವಾ. ಶೂರ್ಪಣಖಿ ಏನು ಮಾಡಿದ್ಲು, ಮೂಲ ರಾಮಾಯಣವನ್ನು ಓದಬೇಕು. ಶೂರ್ಪಣಖಿ ಹಣ್ಣು ಮುದುಕಿಯಾಗಿದ್ದವಳು, ಅವಳು ಬಂದು ರಾಮನನ್ನ ಮದುವೆ ಆಗು ಅಂತ ಕೇಳ್ತಾಳೆ ವನವಾಸದಲ್ಲಿದ್ದಾಗ. ರಾಮ ಹೇಳ್ತಾನೆ ಹಾಸ್ಯವಾಗಿ, ನೋಡು ನನಗೆ ಮದುವೆ ಆಗಿದೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ನೀನು ಹೋಗಿ ಲಕ್ಷ್ಮಣನನ್ನ ಕೇಳು ಅಂತ ಹಾಸ್ಯ ಮಾಡ್ತಾನೆ ರಾಮ. ಅದೇ ಕ್ಷಣದಲ್ಲಿ ಆ ಶೂರ್ಪಣಖಿ ಹೋಗಿ ಲಕ್ಷ್ಮಣನಲ್ಲಿ ಕೇಳ್ತಾಳೆ, ನೀ ನನ್ನ ಮದುವೆ ಆಗು ಅಂತ. ಅಲ್ಲ, ಇದು ಯಾವ ತರಹದ ವ್ಯಕ್ತಿತ್ವ? ಒಬ್ಬನನ್ನ ಬಯಸಿ ಹೋಗಿ ಮರು ಕ್ಷಣದಲ್ಲಿ ಅವನು ಇನ್ನೊಬ್ಬನನ್ನ ಒರಿಸು ಅಂತಂದ್ರೆ ಅಲ್ಲಿ ಹೋಗಿ ಕೇಳ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ನೋಡು ನಾನು ದಾಸ, ನನ್ನ ಅಣ್ಣ ನನಗೆ ಪ್ರಭು,
ನೀನು ಅವನಲ್ಲಿ ಹೋಗಿ ಕೇಳು ಅವನನ್ನ ಒಲಿಸುವಂತೆ ಅಂದ್ರೆ ಮರುಕ್ಷಣದಲ್ಲಿ ಹೋಗಿ ರಾಮನನ್ನ ಕೇಳ್ತಾಳೆ ಅವಳು. ಇಂಥದ್ದೊಂದು ವ್ಯಕ್ತಿತ್ವವನ್ನ ನಾವು ಹೇಗೆ ಕಾಣಬೇಕು ಅಂತ ಇದಾದ ಮೇಲೆ ರಾಮ ಒಪ್ಪೋದಿಲ್ಲ ಅಂತ ಆದಾಗ ಅವಳಿಗೆ ಅನಿಸುತ್ತೆ ರಾಮನ ಪಕ್ಕದಲ್ಲಿ ಸೀತೆ ಇದ್ದಾಳೆ, ಸೀತೆ ಇದ್ದಿದ್ದರಿಂದಾಗಿ ರಾಮ ತನ್ನನ್ನ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ ಅಂತ. ಗಮನಿಸಬೇಕಾದ ಅಂಶ, ಸೀತೆಗೂ ರಾಮನಿಗೂ ಶೂರ್ಪಣಿಗೂ ಇದ್ದ ವಯಸ್ಸಿನ ಅಂತರ ಎಷ್ಟು ಅಂತ. ರಾವಣ ರಾಮನ ವಂಶದ 10ನೆಯ ರಾಜನನ್ನ ಕೊಂದ ಅಂತ ರಾಮಾಯಣ ಹೇಳುತ್ತೆ. 10ನೇ, ರಾಮ 36ನೇಯವನು. ರಾವಣನ ತಂಗಿ ಎಷ್ಟು ಹಳಬಳು ಹಾಗಿದ್ರೆ, ಅಷ್ಟು ಹಣ್ಣು ಮುದುಕಿ ಒಬ್ಬ ಚಿರ ಯುವಕನ ಬಳಿಗೆ ಬಂದು 26-27 ವರ್ಷದ ಯುವಕನ ಬಳಿಗೆ ಬಂದು ಮದುವೆಯಾಗು ಅಂತ ಕೇಳಿದ್ರೆ ಇದಕ್ಕಿಂತ ಅಸಂಗತವಾದದ್ದೊಂದಿದೆಯಾ? ಈಗ ಶೂರ್ಪಣಿಕೆಯ ವ್ಯಕ್ತಿತ್ವ ಏನು ಅಂತ ನೋಡ್ಬೇಕಲ್ವಾ ಇಲ್ಲಿ. ಆಯ್ತು, ಇಷ್ಟಾಗಿ ಸೀತೆ ಇರೋದ್ರಿಂದ ತನ್ನನ್ನ ಮದುವೆ ಆಗೋದಿಲ್ಲ ಅಂತ ಅವಳು ಇದ್ದಕ್ಕಿದ್ದಂತೆ ಅವ್ರು ಯಾರಿಗೂ ನಿರೀಕ್ಷೆಗೆ ಬಾರದಂತೆ ಸೀತೆಯ ಮೇಲೆ ಮುನ್ನುಗ್ಗುತ್ತಾಳೆ. ರಾಮಾಯಣ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇತ್ಯುಕ್ತ ಮೃಗಶಾವಾಕ್ಷಿ ಮಲಾತ ಸದೃಶೇ ಕ್ಷಣ ಅಭ್ಯಧಾವತ್ ಸುಸಂಕ್ರುದ್ಧ ಮಹೋಲ್ಕಾರೋಹಿಣಿ ಮಿವ. ಸೀತೆಯನ್ನ ಕೊಂದು ಬಿಡ್ತೀನಿ ಅಂತ ಅವಳು ಮುನ್ನುಗ್ಗಿ ಬಿಡ್ತಾಳೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ. ತಾಂ ಮೃತ್ಯುಪಾಶ ಪ್ರತಿಮಾಂ ಆಪತಂತೀಂ ಮಹಾಬಲಃ ನಿಗೃಹ್ಯ ರಾಮ ಕುಪಿತಸ್ತತೋ ಲಕ್ಷ್ಮಣಂ ಅಬ್ರವೀತ್. ಪಕ್ಕದಲ್ಲಿರುವ ಹೆಂಡತಿಯನ್ನ ಕೊಲ್ಲಲು ಬಂದ ಕ್ರೂರ ರಾಕ್ಷಸಿಯನ್ನ ರಾಮ ತಡೀಬಾರದು ಅಂದ್ರೆ ಹೇಗೆ? ಹಾಗೆ ಬಂದಾಗ ಯಾರೇ ಆದರೂ ಆಗಿನ ಕಾಲದಲ್ಲಿ ಕೊಲ್ತಿದ್ರು ಅವರನ್ನ. ಕೊಲ್ಲಲು ಬಂದವರನ್ನ ಕೊಲ್ಲದೆ ಇನ್ನೇನು ಮಾಡ್ತಾ ಇದ್ರು ರಾಕ್ಷಸರನ್ನ. ಆದ್ರೆ ರಾಮ ಅವಳನ್ನ ಕೊಲ್ಲೋದಿಲ್ಲ, ಕಾರಣ ಕೊಡ್ತಾನೆ ಅವನು. ಅವಳು ರಾಕ್ಷಸಿ ಆಗಿರಬಹುದು, ಆದ್ರೆ ಅವಳೊಬ್ಬ ಹೆಣ್ಣನ್ನ ಕೊಲ್ಲಬಾರದು. ಆದ್ರೆ ಹೀಗೆ ಮಾಡಿದ್ದಕ್ಕೆ ಅವಳಿಗೊಂದು ಭಯ ಹುಟ್ಟಬೇಕು, ಇಂಥದ್ದನ್ನ ಮಾಡದಂತೆ ಅವಳನ್ನ ತಡಿಬೇಕು ಅಂತ ಅಂದಾಗ ಅವಳ ಮೂಗನ್ನ ಕತ್ತರಿಸು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಇದರಲ್ಲಿ ಕ್ರೌರ್ಯ ಎಲ್ಲಿದೆ? ನಿಜವಾಗಿ ಕ್ರೂರತನ ಯಾವುದು ಆಗಿದ್ರೆ ಇಲ್ಲಿ? ಸೀತೆಯನ್ನ ಕೊಲ್ಲಲು ಬಂದಿದ್ದು, ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿದ್ರೆ ಸೀತೆಯನ್ನ ಕೊಂದೇ ಬಿಡ್ತಿದ್ಲು ಅವಳು. ಇದು ಕ್ರೌರ್ಯ ಅಲ್ವಾ? ಹಾಗಿದ್ರೆ ಕೊಲ್ಲಲು ಬಂದ ಒಬ್ಬ, ಆತ್ಮರಕ್ಷಣೆಗೆ ನಿಂತ ಒಬ್ಬ, ಇದರಲ್ಲಿ ಕ್ರೌರ್ಯ ಅಂತ ಯಾವುದನ್ನ ಹೇಳಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಅರಿವೇನು ಬೇಡ ಅಂತ ಅನ್ಸತ್ತೆ. ಒಬ್ಬ ಸಾಮಾನ್ಯ ಶಾಲಾ ಬಾಲಕ ಉತ್ತರ ಕೊಟ್ಟವನಿದು ಇದರಲ್ಲಿ ಕ್ರೌರ್ಯ ಯಾವುದು ಅಂತ. ಜೊತೆಗೆ ಯಾರಾದರೂ ಕೊಲ್ಲಲು ಬರ್ತಾರೆ ಅಂದ್ರೆ ಇವತ್ತಿನ ಕಾನೂನು ಕೂಡ ಅವನನ್ನ ಅಪರಾಧಿ ಅಂತ ಹೇಳತ್ತೆ, ಅವನನ್ನ ಶಿಕ್ಷಿಸಬೇಕು ಅಂತ ಹೇಳತ್ತೆ. ರಾಮನ ರಾಜ್ಯದ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಅದು. ಆ ಭಾಗ ರಾಮನ ರಾಜ್ಯಕ್ಕೆ ಸೇರಿತ್ತು. ರಾಮ ರಾಜನ ಸ್ಥಾನದಲ್ಲಿದ್ದವ, ರಾಜನ ಪ್ರತಿನಿಧಿ, ಶಿಕ್ಷೆ ಕೊಟ್ಟಿದ್ದಾನೆ, ತಪ್ಪೇನು? ಶಿಕ್ಷೆ ಕೊಡುವಾಗ ಕ್ರೌರ್ಯ ಇರೋಲ್ಲ ಅಂದ್ರೆ ಹೇಗೆ? ಶಿಕ್ಷೆಯಲ್ಲಿ ಖಂಡಿತವಾಗಿ ಕ್ರೂರತೆ ಇರಲೇಬೇಕು. ಅದನ್ನ ಜಗತ್ತಿನ ಎಲ್ಲ ದೇಶಗಳು, ಎಲ್ಲ ಸಂವಿಧಾನಗಳು ಒಪ್ಪುತ್ತವೆ. ಹಾಗಾಗಿ ಶೂರ್ಪಣಖಿಯ ಮೂಗನ್ನ ಕತ್ತರಿಸಿದ್ರಲ್ಲಿ ಯಾವ ಕ್ರೌರ್ಯವೂ ಇಲ್ಲ. ಬದಲಿಗೆ ಅವಳನ್ನ ಕೊಂದು ಹಾಕಬೇಕಾಗಿತ್ತು, ಕೊಲ್ಲಲಿಲ್ವಲ್ಲ, ಅಲ್ಲಿ ಕಾರುಣ್ಯ ಕಾಣಿಸುತ್ತೆ. ಹಾಗಿದ್ರೆ ಇಂಥ ತಪ್ಪು ಮಾಡಿಯೂ ಒಬ್ಬ ಹೆಣ್ಣಾಗಿರುವ ಕಾರಣಕ್ಕಾಗಿ ಅವಳನ್ನ ಕೊಲ್ಲಬಾರದು ಅಂತ ಒಬ್ಬ ರಾಮ ಯೋಚಿಸ್ತಾನೆ ಅಂತಂದ್ರೆ, ಒಬ್ಬ ಲಕ್ಷ್ಮಣ ಯೋಚಿಸ್ತಾನೆ ಅಂತಂದ್ರೆ ಆದರ್ಶ ಅಲ್ಲದೆ ಇವರು ಮತ್ತೇನಾಗುತ್ತಾರೆ? ಖಂಡಿತವಾಗೂ ರಾಮ ಲಕ್ಷ್ಮಣರು ಆದರ್ಶವೇ. ಸೀತೆಯನ್ನ ಕಾಡಿಗೆ ಕಳಿಸುವಂತಹ ವಿಚಾರದಲ್ಲಿ ರಾಮ ಸೀತಾರಾಮನಾಗಿ ಯೋಚಿಸಿರಲಿಲ್ಲ, ಬದಲಾಗಿ ರಾಜಾರಾಮನಾಗಿ ಯೋಚಿಸಿದ್ದ. ಇಲ್ಲಿ ರಾಮ ಕುಟುಂಬಕ್ಕಿಂತಲೂ ರಾಜಧರ್ಮವೇ ಶ್ರೇಷ್ಠ ಅನ್ನೋದನ್ನ ತೋರಿಸಿದ್ದಾನೆಯೇ ಹೊರತು ಸೀತೆಯ ಮೇಲಿನ ಅನುಮಾನದಿಂದ ಆಕೆಯನ್ನ ಕಾಡಿಗಟ್ಟಲಿಲ್ಲ ಅಂತ ಸಂಪ ಅವರು ಹೇಳಿದ್ದಾರೆ. ರಾವಣ ಆದರ್ಶ ಅಲ್ಲ ಅಂದ್ರೆ ನಿಜ, ರಾವಣ ಆದರ್ಶ ಅಲ್ಲ. ಆದ್ರೆ ಅನಾದರ್ಶವಾದ ರಾವಣನ ಕಥೆ ಇದೆ ರಾಮಾಯಣದಲ್ಲಿ. ಹಾಗಾಗಿ ರಾಮಾಯಣ ಪ್ರಸ್ತುತ ಅಲ್ಲ ಅಂತ ಹೇಳೋದಕ್ಕೆ ಹೊರಟ್ರೆ, ನಾನು ಅದನ್ನ ಮೊದಲೇ ಹೇಳಿದೆ, ಒಂದು ಸಾಹಿತ್ಯ ಕೃತಿ ಹುಟ್ಟಿಕೊಳ್ಳೋದೆ ಒಳಿತು ಕೆಡುಕುಗಳನ್ನ ತೋರಿಸ್ತಾ, ಒಳಿತು ಕೊನೆಗೆ ಗೆದ್ದಿತು, ಕೆಡುಕು ನಾಶವಾಯ್ತು ಅಂತ ಹೇಳೋದಕ್ಕೆ. ಯಾಕೆಂದ್ರೆ ಅದೊಂದು ಆದರ್ಶವನ್ನ ಸಮಾಜಕ್ಕೆ ಕಟ್ಟಿಕೊಡ್ಬೇಕಲ್ಲ. ಆ ಹೊತ್ತಿನಲ್ಲಿ ಆ ಕೃತಿಯಲ್ಲಿ ತಪ್ಪುಗಳನ್ನೇ ಮಾಡಿದ ರಾವಣನನ್ನ ತೋರಿಸುವ ಮುಖಾಂತರ ಒಂದು ಆದರ್ಶವಾದ ಕೃತಿಯನ್ನು ವಾಲ್ಮೀಕಿಗಳು ಕೊಟ್ಟಿದ್ದಾರೆ. ಹಾಗಿರುವಾಗ ರಾವಣನ ಕಥೆ ಇದೆ, ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋದ, ಹಾಗಾಗಿ ಈ ಕೃತಿ ನಮಗೆ ಮಾನ್ಯ ಅಲ್ಲ, ಗೌರವಾರ್ಹ ಅಲ್ಲ ಅಂತ ಯಾವ ಕಾರಣಕ್ಕೂ ಆಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಏನು?
ಸೀತೆಯನ್ನ ರಾಮ ತ್ಯಾಗ ಮಾಡಿದ, ಪರಿತ್ಯಾಗ ಮಾಡಿದ, ಹಾಗಾಗಿ ರಾಮ ಕ್ರೂರಿ, ಹಾಗಾಗಿ ಆದರ್ಶ ಅಲ್ಲ ಅಂತ ಅಂದ್ರೆ ಆ ಅಂಶ ಬೇರೆ. ಈಗ ಸೀತೆಯನ್ನ ರಾಮ ಬಿಟ್ಟಿದ್ದು ಅನ್ನೋದು ಸರಿಯಾ ತಪ್ಪ ಅಂತ ಅನ್ನುವಾಗ ಹಾಗೆ ಮಾಡಬೇಕಾದ ಅನಿವಾರ್ಯತೆ ರಾಮನ ಬದುಕಿನಲ್ಲಿ ಏನು ಬಂದಿತ್ತು ಅಂತ ನೋಡಬೇಕು. ಏನಾಗಿತ್ತು ಘಟನೆ? ಸೀತೆ ರಾವಣನ ಮನೆಯಲ್ಲಿ ವರ್ಷ ಕಾಲ ಇದ್ಲು. ರಾವಣ ಯಾರು? ಅತ್ಯಂತ ಸ್ತ್ರೀಕಾಮುಕ ಅವನು. ಅಂತ ವುಮನೈಸರ್ ಇನ್ನೊಬ್ಬ ಇವತ್ತು ಕೂಡ ಹುಟ್ಟಿಲ್ಲ, ಅಂಥವನು. ಅಂಥವನ ಮನೆಯಲ್ಲಿ, ಬಲಿಷ್ಠವಾದ ರಾವಣನ ಮನೆಯಲ್ಲಿ ಸೀತೆ ಇದ್ದು ಬಂದಿದ್ದಾಳೆ. ರಾಮ ಅವಳನ್ನ ಗೆದ್ದು ತಂದಿದ್ದಾನೆ. ಆದರೆ ಮುಂದೆ ಅವಳ ಜೊತೆಗೆ ಬದುಕು ಮಾಡ್ತಾ ಇದ್ದಾಗ ಪ್ರಜೆಗಳಲ್ಲಿ ಒಂದು ಮಾತು ಹುಟ್ಟಿಕೊಳ್ಳುತ್ತೆ. ಈಗ ಅಗಸ ಹೇಳಿದ ಅದಕ್ಕೆ ರಾಮ ಬಿಟ್ಟ ಅಂತ ಅನ್ನೋದಿದೆಯಲ್ಲ, ಅದು ಆಮೇಲೆ ಹುಟ್ಟಿಕೊಂಡ ಕತೆ. ಮೂಲ ರಾಮಾಯಣದ ಪ್ರಕಾರ ಪ್ರಜೆಗಳೆಲ್ಲ ಮಾತನಾಡ್ತಾ ಇದ್ರು. ತೈಲ ಬಿಂದು ರಿವಾಂಬಸಿ, ಒಂದು ನೀರಿನ ಒಂದು ಪಾತ್ರೆಯಲ್ಲಿರುವ ನೀರಿನ ಮೇಲೆ ಒಂದು ತೊಟ್ಟು ಎಣ್ಣೆಯನ್ನ ಬಿಟ್ರೆ ಹೇಗೆ ಎಣ್ಣೆ ಹರಡಿಕೊಳ್ಳುತ್ತೋ ಹಾಗೆ ಸೀತೆಯ ಕುರಿತಾದ ಮಾತು ಹರಡಿಕೊಂಡು ಬಿಟ್ಟಿತ್ತು. ಏನಂತ? ಈಗ ರಾಜ, ನಮ್ಮ ರಾಜ ರಾಮ, ಅವನ ಪತ್ನಿ ಒಬ್ಬ ದುಷ್ಟನ ಮನೆಯಲ್ಲಿ ಇದ್ಲು, ಏಕಾಂಗಿಯಾಗಿದ್ಲು, ಆದರೂ ಅವನು ಅವಳನ್ನು ಸ್ವೀಕಾರ ಮಾಡಿದಾನೆ. ನಾಳೆ ನಮ್ಮ ಪತ್ನಿಯರು ಹೀಗೆ ಯಾರದ್ದೋ ಮನೆಯಲ್ಲಿ ಇದ್ದು ಬಂದ್ಬಿಟ್ರೆ ನಾವು ಸ್ವೀಕರಿಸಬೇಕಾಗತ್ತೆ ಅಂತ ಅವತ್ತಿನ ಪ್ರಜೆಗಳು ಮಾತಾಡಿದ್ರಂತೆ. ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ, ಅಂದ್ರೆ ತಮ್ಮ ತಮ್ಮ ಹೆಂಡತಿಯರು ಯಾರ ಮನೆಗೆ ಬೇಕಿದ್ರು ಹೋಗಿ ಇರ್ಬೋದು, ವಾಪಸ್ ಬಂದ್ರೆ ನಾವು ಸ್ವೀಕರಿಸಬೇಕು ಅನ್ನುವ ಆದರ್ಶವನ್ನ ರಾಮ ಹೇಳದಂತಾಯಿತು ಅಂತ ಮಾತನಾಡಿದಾಗ ಒಟ್ಟು ಸಮೂಹದ ವ್ಯವಸ್ಥೆ ಕೆಡತ್ತೆ ಅಂತ ರಾಜನ ಸ್ಥಾನದಲ್ಲಿರುವ ರಾಮನಿಗೆ ಅನ್ನಿಸ್ತು. ಹಾಗಾಗಿ ಅವನು ಸೀತಾರಾಮನಾಗಿ ಅಲ್ಲ, ರಾಜಾರಾಮನಾಗಿ ಯೋಚಿಸಬೇಕು. ಯಾಕೆಂದ್ರೆ ರಾಜನಾದವ, ಅದು ಇವತ್ತಿರ್ಲಿ ಅವತ್ತೇ ಇರ್ಲಿ, ಅವನು ಪ್ರಜೆಗಳಿಗೆ ಬಾಧ್ಯಸ್ಥ. ಇವತ್ತು ಕೂಡ ಹಾಗೇನೆ ನಾವು ಒಬ್ಬ ಅಧಿಕಾರದಲ್ಲಿರುವವ ಪ್ರಜೆಗಳ ಮನಸ್ಸಿಗೆ ಬೇಕಾದಂತೆ ಇರಬೇಕು ಅಂತ ಬಯಸ್ತೀವಿ. ಅವನು ಅವನ ಕಡೆಯವರಿಗಾಗಿ ಏನಾದ್ರೂ ಮಾಡಿದ್ರೆ ಅದನ್ನ ಸ್ವಜನ ಪಕ್ಷಪಾತ ಅಂತ ಕರಿತೀವಿ. ರಾಮ ಹಾಗೆ ಮಾಡದೇ ಇದ್ದಿದ್ರೆ ಅವನು ಸ್ವಜನ ಪಕ್ಷಪಾತಿ ಅಂತ ಆಗಿರ್ತಾ ಇದ್ದ. ಹಾಗಾಗಿ ರಾಜನ ಸ್ಥಾನದಲ್ಲಿದ್ದವ ರಾಜನಾಗಿ ವರ್ತಿಸಬೇಕು ಅಂತ ಬಂದಾಗ ಅವನಿಗೆ ಇಷ್ಟ ಇದ್ದರೂ, ಕಳಿಸಿಕೊಡುವ ಇಷ್ಟ ಇಲ್ಲದೇ ಇದ್ದರೂ, ಅಂದ್ರೆ ಸೀತೆಯೊಂದಿಗೆ ಬದುಕುವ ಇಷ್ಟವೇ ಇದ್ದರೂ ಕೂಡ ಸೀತೆಯನ್ನ ಪರಿತ್ಯಾಗ ಮಾಡಬೇಕಾಯ್ತು. ಸೀತೆಯನ್ನ ಪರಿತ್ಯಾಗ ಮಾಡಿದ ಮೇಲೆ ರಾಮ ಬದುಕಿಡಿ ಅವನು ಏಕಾಂಗಿಯಾಗಿ ಬದುಕಿದ. ರಾಜಾನೋ ಬಹುವಲ್ಲಭಾಹ, ಎಷ್ಟು ಜನರನ್ನು ರಾಜರು ಮದುವೆ ಆಗ್ತಾ ಇದ್ರು ಅವತ್ತು. ರಾಮ ಮನಸ್ಸು ಮಾಡಿದ್ರೆ ಯಾರನ್ನೂ ಮದುವೆ ಆಗಬಹುದಾಗಿತ್ತು, ಆದ್ರೆ ರಾಮ ಮದುವೆ ಆಗಲಿಲ್ಲ. ಸೀತೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡ ಅಂತ. ಮನಸ್ಸಿನಲ್ಲಿ ಸೀತೆಯೇ ಇದ್ದಳು, ಆದ್ರೆ ಹೊರಗಡೆ ಸೀತೆಯ ಜೊತೆಗೆ ಬದುಕು ಅಸಾಧ್ಯ ಆಗಿತ್ತು ರಾಜನಾದ ಕಾರಣಕ್ಕಾಗಿ. ಇಲ್ಲಿ ರಾಮ ಕಟ್ಟಿಕೊಡಬೇಕಾದ ಆದರ್ಶ ಏನು ಅಂತ ಅಂದ್ರೆ, ಒಂದು ಸ್ಥಾನಕ್ಕೆ ಬಂದಾಗ, ರಾಜನಂತಹ ಉನ್ನತ ಹುದ್ದೆಗೆ ಬಂದಾಗ ಕುಟುಂಬ ಧರ್ಮಕ್ಕಿಂತ ರಾಜಧರ್ಮ ಪ್ರಮುಖವಾಗತ್ತೆ ಅನ್ನೋದನ್ನ ಹೇಳಬೇಕಾಗಿದೆ, ಅವನಿಗೆ ತೋರಿಸಿಕೊಡ್ಬೇಕಾಗಿದೆ. ಇವತ್ತು ನಮ್ಮ ರಾಜಕಾರಣಿಗಳ ಮೇಲೆ ನಾವೇನು ಆಕ್ಷೇಪಗಳನ್ನ ಮಾಡ್ತೀವೋ, ಸ್ವಜನ ಪಕ್ಷಪಾತ ಮಾಡ್ತಾರೆ ಅಂತ, ಒಬ್ಬ ರಾಜ ಹಾಗೆ ಮಾಡಬಾರದು ಅಂತ ತೋರಿಸಬೇಕಾಗಿತ್ತು ಅವನಿಗೆ. ಹಾಗಾಗಿ ಅವನಿಗದು ಅನಿವಾರ್ಯ ಆಗಿತ್ತು. ರಾಜಧರ್ಮವನ್ನ ರಾಮ ಅಲ್ಲಿ ಪರಿಪಾಲನೆ ಮಾಡಿದ. ಸೀತೆಯ ಕುರಿತು ಅವನಿಗೆ ಅನುಮಾನ ಇಲ್ಲ. ರಾಮ ಸೀತೆಯನ್ನ ಅನುಮಾನಿಸಿ ಹೊರಹಾಕಿದ ಅಂತ ಮಾತು ಬಂತು. ಹಾಗಿಲ್ಲ, ಸೀತೆಯ ಕುರಿತು ಅವನಿಗೆ ಯಾವಾಗಲೂ ಅನುಮಾನ ಇಲ್ಲ. ಅನುಮಾನ ಇದ್ರೆ ಅವಳನ್ನ ಮತ್ತೆ ಸ್ವೀಕಾರ ಮಾಡ್ತಲೂ ಇರ್ಲಿಲ್ಲ. ಮತ್ತು ಕೊನೆಗೊಮ್ಮೆ ಅವಳು ಬರ್ತಾಳಲ್ಲ, ಅಶ್ವಮೇಧ ಯಾಗ ಮಾಡ್ತಾನಲ್ಲ ರಾಮ, ಆಗ ತನ್ನ ಪಕ್ಕದಲ್ಲಿ ಸೀತೆಯ ಬಂಗಾರದ ಪ್ರತಿಮೆ ಮಾಡಿ ಇಟ್ಟುಕೊಂಡಿದ್ದ ಅಂತ ಬರುತ್ತೆ. ಅಂದ್ರೆ ಯಜ್ಞ ಮಾಡುವಾಗ ಪಕ್ಕದಲ್ಲಿ ಹೆಂಡತಿ ಬೇಕು, ಪತ್ನಿ ಬೇಕು, ಇನ್ನೊಬ್ಬಳನ್ನ ಕೂರಿಸಿಕೊಳ್ಳಲಿಲ್ಲ, ಸೀತೆಯದೇ ಪ್ರತಿಮೆ ಮಾಡಿ ಇಟ್ಟುಕೊಂಡ ಅಂತ ಅಂದ್ರೆ ಸೀತೆಯ ಕುರಿತು ಅವನಿಗೆ ಎಷ್ಟು ಅದಮ್ಯವಾದ ಪ್ರೀತಿ ಇತ್ತು ಅಂತ. ಸೀತೆಯ ಪರಿತ್ಯಾಗ ಮಾಡಿ ರಾಮನೇನು ಸುಖವಾಗಿ ಬದುಕಲಿಲ್ಲ, ರಾಮನೂ ಅದರ ನೋವಿನಲ್ಲೇ ಬದುಕಿದ ಅಂತ ನೋಡಿದಾಗ ರಾಮನ ಬದುಕಿನ ಅನಿವಾರ್ಯತೆ ಅದು ಅನ್ನೋದು ಗೊತ್ತಾಗತ್ತೆ. ರಾಜನಾಗಿ ನಿಂತಾಗ ಇಂಥ ಅನಿವಾರ್ಯತೆಗಳನ್ನ ಎದುರಿಸಬೇಕಾಗತ್ತೆ. ಅದನ್ನ ರಾಮ ಎದುರಿಸಿ ತೋರಿಸಿದಾನೆ. ಹಾಗಾಗಿ ಈ ಘಟನೆಗಳ ಆಧಾರದಲ್ಲಿ ರಾಮ ಮತ್ತು ಲಕ್ಷ್ಮಣರು ಕ್ರೂರಿಗಳು, ಅನಾದರ್ಶ ಅಂತ ಹೇಳುವ ಅವಕಾಶಗಳು ಖಂಡಿತವಾಗಿಯೂ ಇಲ್ಲ. ಅವರು ಎಂದಿದ್ದರೂ ನಮಗೆ ಆದರ್ಶರೇ ಆಗುತ್ತಾರೆ. ಮತ್ತು ಇಂಥ ಆದರ್ಶದ ರಾಮ ಲಕ್ಷ್ಮಣರ ಕಥೆಗಳನ್ನ, ಸೀತೆಯ ಕಥೆಯನ್ನ, ಮತ್ತು ಅನಾದರ್ಶವೂ ಇರತ್ತೆ ಬದುಕಿನಲ್ಲಿ ಅಂತ ತೋರಿಸೋದಕ್ಕೆ ಬಂದ ರಾವಣ ಶೂರ್ಪಣಕಿಯರ ಕಥೆಯನ್ನ ಹೊಂದಿದ ರಾಮಾಯಣ ಕೂಡ ಯಾವತ್ತೂ ಆದರ್ಶ ಆಗತ್ತೆ. ದುಷ್ಟ ರಾವಣನ ಕಥೆ ಇದ್ದ ಮಾತ್ರಕ್ಕೆ ರಾಮಾಯಣವನ್ನ ಬಿಡಬೇಕಿಲ್ಲ, ಅಥವಾ
ಶೂರ್ಪಣಖಿಯನ್ನ ಶಿಕ್ಷಿಸಿದ ಕಾರಣಕ್ಕೆ ರಾಮಾಯಣವನ್ನ ಬಿಡಬೇಕಿಲ್ಲ. ಸೀತೆಯ ಪರಿತ್ಯಾಗ ಮಾಡಿದ ಅನಿವಾರ್ಯತೆ, ಧರ್ಮ ಸಂಕಟ ಇದೆಯಲ್ಲ, ಆ ಕಾರಣಕ್ಕಾಗೂ ರಾಮಾಯಣವನ್ನ ಪರಿತ್ಯಾಗ ಮಾಡಬೇಕಾಗಿಲ್ಲ. ವಾಲ್ಮೀಕಿಗಳು ಬರೆದ ರಾಮಾಯಣ ಯಾವತ್ತಿದರೂ ಆದರ್ಶವೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.